ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಯಾವ ದಿನ ಕೂದಲನ್ನ, ತಲೆಯ ಕೂದಲನ್ನ ಸ್ನಾನ ಮಾಡಿದರೆ ಉತ್ತಮ, ಹಾಗೆ ಯಾವ ದಿನ ಕೂದಲನ್ನ ಸ್ನಾನ ಮಾಡದಿದ್ದರೆ ಅತ್ಯುತ್ತಮ. ನಮಗೆ ನಮ್ಮ ಸಂಪ್ರದಾಯಗಳು ತುಂಬಾ ಗೊತ್ತಿಲ್ಲ. ನಮಗೇ ಗೊತ್ತಿಲ್ಲದೆ ನಿತ್ಯ ದಾರಿದ್ರ್ಯ, ನಿತ್ಯ ಕಷ್ಟಗಳಿಗೆ ಒಳಗಾಗ್ತಿರ್ತವೆ. ಏನೂ ಬಾಧೆ, ಈ ಸಣ್ಣ ಸಣ್ಣ ತಪ್ಪುಗಳು, ಸಣ್ಣ ಸಣ್ಣ ಕರೆಕ್ಷನ್ಸ್ ಆಫ್ ಮಿಸ್ಟೇಕ್ಸ್, 5% ನಿಮ್ಮ 95% ಸಕ್ಸಸ್ಸನ್ನ ಈ 5% ಮಿಸ್ಟೇಕ್ಗಳು ತಿಂದಾಗ್ತಿರ್ತವೆ. ಬರೀ 5% ಅಷ್ಟೇ ನಾವು ಕರೆಕ್ಟ್ ಮಾಡ್ಕೋಬೇಕು. ಮ್ಯಾಕ್ಸಿಮಮ್ 10% ನಮ್ಮ ಪ್ರಯತ್ನಗಳು ಏನೋ ಮಾಡಿರ್ತೇವೆ, ಆದರೆ ಒಂದು 5-10% ಮಾಡ್ತಿರೋ ಒಂದು ಸಣ್ಣ ತಪ್ಪುಗಳು ನಮಗೆ ಸಿಗಬೇಕಾದ ಸ್ಥಾನ, ಗೌರವ, ನೆಮ್ಮದಿ, ಪದವಿ, ಪ್ರತಿಷ್ಠೆ, ಹೆಸರು, ಕೀರ್ತಿ, ಅಧಿಕಾರ, ಅದೃಷ್ಟ, ಹೆಸರು, ಕೀರ್ತಿ, ಸಂಪಾದನೆ, ಇವುಗಳಲ್ಲಿ ತೊಂದರೆ ತಂದಿಟ್ಟು ಬಿಟ್ಟಿರುತ್ತೆ, ತಡೆ ಹಾಕಿಬಿಟ್ಟಿರುತ್ತೆ. ಅಂತಹದಕ್ಕೆ ಒಂದು ಪುಟ್ಟ ಮಾರ್ಗದರ್ಶನವನ್ನ ಇವತ್ತು ಈ ಶನಿವಾರ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಆದಷ್ಟು ಇದನ್ನ ಬರೆದಿಟ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಆದಷ್ಟು ಈ ಸಂಚಿಕೆಗಳನ್ನ ಶೇರ್ ಮಾಡಲಿಕ್ಕೆ ತಪ್ಪದೆ ಮರಿಬೇಡಿ ಅಂತ ಹೇಳ್ತಾ, ಮುಖ್ಯವಾಗಿ ಹುಣ್ಣಿಮೆಯ ದಿನದಂದು ಆದಷ್ಟು ತಲೆಗೆ ಸ್ನಾನ ಮಾಡಬಾರದು. ಪಿತ್ತು ದೋಷಕ್ಕೆ ಒಳಗಾಗ್ತೀರಿ, ಏಳಿಗೆ ಆಗೋಲ್ಲ. ಮುಖ್ಯವಾಗಿ ಹುಣ್ಣಿಮೆಯ ದಿನ ತಲೆಗೆ ಸ್ನಾನ ಮಾಡುವುದರಿಂದ, ಅದು ಪುರುಷರಿರ್ಬೋದು ಸ್ತ್ರೀಯರಿರ್ಬೋದು, ಮುಖ್ಯವಾಗಿ ಸ್ತ್ರೀಯರು ನೆನಪಲ್ಲಿ ಇಟ್ಕೊಳ್ಳಿ. ತಲೆ ಸ್ನಾನ ಹುಣ್ಣಿಮೆಯ ದಿನ ಮಾಡೋದ್ರಿಂದ ನಿಮ್ಮ ಏಳಿಗೆ ಆಗೋಲ್ಲ. ನಿಮ್ಮ ಮನೆ ಮಕ್ಕಳು ಏನೋ ಕಷ್ಟಪಡ್ತಲೇ ಇದ್ದಾರೆ ಗುರುಗಳೇ, ಎಷ್ಟು ಕಷ್ಟಪಟ್ಟರು ಏಳಿಗೆ ಇಲ್ಲ. ಏನೋ ಬರ್ತಿದೆ, ಊಟ ಬಟ್ಟೆಗೆ ತೊಂದರೆ ಇಲ್ಲ, 50,000 ಬರ್ತಿದೆ, 1 ಲಕ್ಷ ಬರ್ತಿದೆ, 2 ಲಕ್ಷ ದುಡಿತಿದ್ದೇವೆ, ಆದ್ರೆ ಎತ್ತಿಡ್ಲಿಕ್ಕೇನೂ ಆಗ್ತಿಲ್ಲ. ಎಲ್ರ ತರ ನಾವು ಚೆನ್ನಾಗಿ ಗತ್ತಾಗಿ ಬದುಕ್ತಿಲ್ಲ. ಅಂದ್ರೆ ಇಂಥದೊಂದು ಸಣ್ಣ ದೋಷ ಹುಣ್ಣಿಮೆಯ ದಿನದಂದು ಮಾಡತಕ್ಕಂಥ ಒಂದು ಸಣ್ಣದಾಗಿ ತಲೆ ಸ್ನಾನ. ಬೇರೆ ದಿನಗಳಲ್ಲಿ ಮಾಡ್ಕೋಬಹುದು, ಹುಣ್ಣಿಮೆಯ ದಿನ ಆದಷ್ಟು ಅವಾಯ್ಡ್ ಮಾಡತಕ್ಕಂಥದ್ದು ಮಾಡಿ. ಪಿತೃಶಾಪಕ್ಕೆ ಒಳಗಾಗ್ತೀರಿ, ಆಗ ನಿಮ್ಮ ಮಕ್ಕಳಿಗೆ ಏಳಿಗೆ ಆಗೋಲ್ಲ, ನಿಮ್ಮ ಯಜಮಾನ್ರಿಗೆ ಏಳಿಗೆ ಆಗೋಲ್ಲ, ನಿಮ್ಮ ಕುಟುಂಬಕ್ಕೆ ಏಳಿಗೆ ಆಗೋಲ್ಲ. ನೋಡೋಕ್ ಮಾತ್ರ ದೊಡ್ಡ ಮನೆ, ದೊಡ್ಡ ಕುಟುಂಬ, ದೊಡ್ಡ ವ್ಯವಸ್ಥೆ, ಇವ್ರಿಗೇನ್ ಕಡಿಮೆ ಇದಪ್ಪ ಅನ್ನತಕ್ಕಂಥದ್ದು. ಬಟ್ ಇನ್ನೇನೂ ಆಗ್ತಿಲ್ಲ, ಇನ್ನೇನೂ ಆಗ್ತಿಲ್ಲ. ಅಂಥದಕ್ಕೆ ಒಂದು ರಾಮಬಾಣ ನೆನಪಿಟ್ಟುಕೊಳ್ಳಿ. ನಾವು ಚೆನ್ನಾಗಿರ್ಬೇಕು, ಕಷ್ಟಪಟ್ಟ ಮೇಲೆ ನಾವು ಚೆನ್ನಾಗಿರ್ಬೇಕು ಮಕ್ಕಳ. ಎಲ್ರ ತರ ನಾವು ಹೋಳಿಗೆ ಊಟ ತಿನ್ಬೇಕು, ಎಲ್ರ ತರ ನಾವು ಪಾಯಸದ ಊಟ ತಿನ್ಬೇಕು. ಊಟದ ಜೊತೆನಲ್ಲಿ ಒಂದು ಸಣ್ಣದಾಗಿ ಒಂದು ಪಾಯಸನೋ, ಕೇಸರಿ ಬಾತೋ, ಒಂದು ಜಾಮೂನ್ ಆದ್ರೂ ತಿನ್ಬೇಕು. ಹಾಡ್ತಾನೆ ಇದ್ದೀವಿ, ನಮ್ಗೆ ಏನೂ ಇಲ್ಲ. ಅವ್ನು ನೋಡಿದ್ರೆ ಇವರೆಲ್ಲ ಹೆಂಗಿದ್ದಾರೆ, ನಾವ್ ಹೆಂಗಿದ್ದೀವಿ, ಅದು ತಿಳಿದೋ ತಿಳಿಯದೆಯೋ ಮಾಡುತ್ತಿರುವಂತ ಈ ಒಂದು ಸಣ್ಣ ತಪ್ಪು ಪಿತೃದೋಷಕ್ಕೆ ಒಳಗಾಗುತ್ತದೆ, ಪಿತೃಶಾಪಕ್ಕೆ ಒಳಗಾಗ್ಬಿಡ್ತೇವೆ. ಹುಣ್ಣಿಮೆಯ ದಿನ ಆದಷ್ಟು ತಲೆ ಸ್ನಾನ ಮಾಡೋದನ್ನ ನಿಲ್ಲಿಸ್ಕೊಳ್ಳಿ. ಇನ್ನು ವಿಶೇಷವಾಗಿ ಮಂಗಳವಾರ ಹಾಗೂ ಗುರುವಾರ, ಶನಿವಾರ ನಿಮಗೆ ಗೊತ್ತಿಲ್ಲದೆಯೇ ಏನಾದ್ರೂ ಒಂದು ಅಡ್ಡಿಗಳು ಬರುತ್ತೆ. ಅಡ್ಡಿ ಆತಂಕಗಳು, ನೀವು ಮಾಡುವ ಕೆಲಸ ಕಾರ್ಯಗಳಿಗೆ ಆತಂಕಗಳು ಎದುರಾಗುತ್ತವೆ. ಏನೋ ಕೆಲಸ ಎಲ್ಲಿಂದಲೂ ಅಡ್ಡ. ಇದಪ್ಪ ನಾನು ಇದ್ದೀನಿ, ಇದನ್ನ ಇದ್ರ ಪಾಡಿಗೆ ಮಾಡ್ತಿದ್ದೀನಿ ಅಂದ್ರೆ ಯಾರೋ ಬಂದ, ಓನರ್ ಬಂದ ಮನೆ ಖಾಲಿ ಮಾಡಿ ಅಂದ, ಅಂಗಡಿ ಖಾಲಿ ಮಾಡಿ ಅಂದ. ಈಗ ತಾನೇ ಪಿಕಪ್ ಆಗ್ತಿದೆ. ಏನೋ ಒಂದು ಪುಟ್ಟ ಮೆಸ್ ಇಟ್ಕೊಂಡಿದ್ದೀನಿ, ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೀನಿ, ಹಣ್ಣು ಅಂಗಡಿ ಇಟ್ಕೊಂಡಿದ್ದೀನಿ, ತರಕಾರಿ ಅಂಗಡಿ ಇಟ್ಕೊಂಡಿದ್ದೀನಿ, ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದೀನಿ, ನೆಮ್ಮದಿಯಾಗಿದ್ದೀನಪ್ಪ ಅನ್ನತಕ್ಕಂಥದ್ದಾದ್ರೆ ಅಲ್ಲಿ ಬಂತು ಒಂದು ವಿಘ್ನ ಬಂತು. ಶಾಲೆಗೆ ಹೋಗ್ತಿದ್ದಾನೆ, ಬಂತು ವಿಘ್ನ, ಬಸ್ ಬಂದಿಲ್ಲ. ಆಫೀಸ್ಗೆ ಹೋಗ್ತಿದ್ದೀವಿ, ಗಾಡಿ ಪಂಕ್ಚರ್. ಈ ರೀತಿ ಏನಾದರೂ ಒಂದು ಅಡ್ಡಿ ಆತಂಕಗಳು ತಿಳಿದೋ ತಿಳಿಯದೆಯೋ ಆದಷ್ಟು, ಅದರಲ್ಲೂ
ಗುರುವಾರ ಮಾಡ್ಕೋಬೋದು, ಇಲ್ಲ ಅಂತಲ್ಲ. ಏನ್ ಮಾಡಿ, ನಿಮ್ಮ ದೇವರ ಮನೆಯಲ್ಲಿ ನಿತ್ಯ ಪೂಜಿಸ್ತಕ್ಕಂಥ ಒಂದು ಯಾವ್ದಾವ್ದು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನಾವು ಒಂದು ಸ್ವಲ್ಪ ಧೂಪ, ಈ ಒಂದು ಆರುದ್ರ, ಚೂರ್ಣ, ವಿಭೂತಿ, ಕುಂಕುಮ ಈ ಥರದ್ದೆಲ್ಲ ತಂದಿರ್ತೀವಲ್ವ, ಇಟ್ಕೊಂಡಿರ್ತೀವಲ್ವ, ರಾತ್ರಿನೇ ಇಟ್ಕೋಬೇಡಿ. ಸ್ನಾನದ ಮನೆಯಲ್ಲಿ ಒಂದು ಜಗ್ ನೀರಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ಮೈ ಮೇಲೆ ಸ್ನಾನ ಮಾಡಿ ತಲೆಗೆ ಸ್ನಾನ ಮಾಡ್ಕೋಬೋದು. ಅಕಸ್ಮಾತ್ ಮಾಡಲೇಬೇಕು, ಎಲ್ಲೋ ಒಂದು ವಿಶೇಷ ಕಾರ್ಯ, ಥರ ಸ್ಮೆಲ್ ಬಂದ್ಬಿಡುತ್ತೆ. ಕೆಲವರು ಈಗೆಲ್ಲ ಜುಟ್ಟುಗಳು ಇಷ್ಟಿಷ್ಟು ಬಿಡೋರು ಆಗ್ಬಿಟ್ಟಿದ್ದಾರೆ, ಪುರುಷರು. ಅಂಥದ್ದೊಂದು ಆಗ್ಬಿಟ್ಟಿದೆ. ಅಂಥ ಸಂದರ್ಭದಲ್ಲಿ ಇಂಥದ್ದೊಂದು ನಿಯಮವನ್ನ ಮಾಡ್ಕೋಬೋದು. ಆದರೆ ಮುಖ್ಯವಾಗಿ ಮಂಗಳವಾರ ಅಲ್ಲೆಲ್ಲೋ ರಾಹು ಪ್ರಭಾವಗಳು ಹೆಚ್ಚಾಗುತ್ತವೆ, ಕಲಹಗಳು ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ, ಮಾಡುವ ಕಾರ್ಯಗಳಿಗೆ ವಿಘ್ನಗಳು ಶುರುವಾಗತಕ್ಕಂಥದ್ದಾಗುತ್ತೆ. ಆಮೇಲೆ ಇನ್ನು ವಿಶೇಷವಾಗಿ ಸಂಧ್ಯಾಕಾಲದಲ್ಲಿ ಸ್ನಾನ ನೆನಪಿಟ್ಟುಕೊಳ್ಳಿ. ಸಂಧ್ಯಾಕಾಲದ ಸ್ನಾನ ನಿಮಗೆ ತೊಂದರೆಗಳನ್ನ, ಮಾಡಿರ್ತಕ್ಕಂಥ ಪುಣ್ಯಗಳನ್ನ ಕಳ್ಕೊಳ್ತಕ್ಕಂಥದ್ದಾಗುತ್ತೆ. ಕೆಲವ್ರಿಗೆ ಅಂಥದ್ದೊಂದು ಅಭ್ಯಾಸ ಇರುತ್ತೆ, ಸಂಜೆ ಸ್ನಾನ ಮಾಡಬೇಡಿ. ಸೆಕೆ ಗುರುಗಳೇ, ಮೈ ಮೇಲೆ ಒಂದೆರಡು ಜಗ್ ನೀರು ಹಾಕೊಳ್ಳಿ. ತಲೆಗೆ ಸ್ನಾನ ಅಂತ ಹೇಳ್ತಿರೋದು, ಸ್ನಾನದ ಬಗ್ಗೆ ನಾನು ಮಾತಾಡಲಿಲ್ಲ. ತಲೆ ಸ್ನಾನ ಸಂಜೆ ಬಂದು ಮೈಗೆ ಸ್ನಾನ ಮಾಡ್ತಕ್ಕಂಥದ್ದು ಮಾಡಿ. ಅನಾರೋಗ್ಯ ಪೀಡಿತರಾಗ್ತೀರಿ. ಮುಖ್ಯವಾಗಿ ಸಂಧ್ಯಾಕಾಲದ ತಲೆ ಸ್ನಾನ ಮಾಡತಕ್ಕಂಥವರಿಗೆ ತುಂಬಾ ತಲೆನೋವು ಬರೋದು, ಮೈಗ್ರೇನ್ ಬರೋದು, ಸೈನಸ್ ಬರೋದು, ತಲೆಭಾರ ಬರೋದು, ನ್ಯೂಮೋನಿಯಾ ಪ್ರಾಬ್ಲಮ್ಸ್ ಬರೋದು, ವೀಸಿಂಗ್ ಪ್ರಾಬ್ಲಮ್ ಬರೋದು, ಚಂದ್ರದೋಷಕ್ಕೆ ಒಳಗಾಗ್ತೀರಿ. ಕ್ಷಯವಾಗುತ್ತದೆ. ಧನಂ ಕ್ಷಯಂ ಅಂತ ಹೇಳ್ತಾರೆ. ಸಂಧ್ಯಾಕಾಲ ಸ್ನಾನೆ ಧನಂ ಕ್ಷಯಂ. ಮುಖ್ಯವಾಗಿ ತಲೆ ಸ್ನಾನ. ಅಯ್ಯೋ, ಮೈ ಸ್ನಾನ ನಾನು ಹೇಳ್ತಿಲ್ಲ, ನೆನ್ಪಿಟ್ಕೊಳ್ಳಿ. ಮತ್ತೆ ಗುರುಗಳು ಹೇಳಿದ್ರು ಅಂತ ಮೈ ಸ್ನಾನನೂ ನಿಲ್ಲಿಸ್ಕೋಬೇಡಿ. ಬೇವರು ಹೋಗಿ ಕೂಲಿ ಕೆಲಸ, ಇನ್ನೊಂದು ಪೊಲೀಸ್ ಕೆಲಸ, ರಸ್ತೆಯಲ್ಲಿ ಕೆಲಸ, ಏನೋ ಒಂದು ಬದುಕು ನಾನು ಮಾಡ್ತೇನೆ, ಇಲ್ಲ ಅಂತಲ್ಲ. ಪುಟ್ಟದಾಗ ಮೈಗೆ ಸ್ನಾನ ಮಾಡ್ಕೋತೇವೆ ನಾವು. ನಮ್ಮದಿದೆ, ನಮ್ಮದೊಂದು ಸಂಧ್ಯಾ ವಂದನೆ ಅನುಷ್ಠಾನಕ್ಕೆ ನಾವು ಪುಟ್ಟದಾಗ ಏನೋ ಒಂದು ಮಾಡ್ಕೋತೇವೆ. ನೀವು ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಆದರೆ ತಲೆ ಸ್ನಾನವನ್ನ ತಪ್ಪಿಸಿ. ಮುಖ್ಯವಾಗಿ ನಿಮಗೆ ಇಲ್ಲದ ದಾರಿದ್ರ್ಯ ದೋಷವನ್ನು ಕೂಡ ಸಂಧ್ಯಾಕಾಲದ ಸ್ನಾನ ಶನಿ ಹೋರೆಯಾಗಿ ಮಾರ್ಪಟ್ಟು ಬರೀ ಪರಿಶ್ರಮಕ್ಕೆ ತಂದಿಡ್ತಕ್ಕಂಥದ್ದಾಗುತ್ತೆ. ನಿಮಗೆ ಸಿಗಬೇಕಾದ ಗೌರವ ಸಿಗೋಲ್ಲ, ಒಂಥರ ರಾಜಲಾಂಛನ ಅಂತ ಹೇಳ್ತಾರೆ. ಸೊ ಸಂಧ್ಯಾಕಾಲದ ಶಿರೋಸ್ನಾನವನ್ನ ಕೂಡ ಆದಷ್ಟು ಅವಾಯ್ಡ್ ಮಾಡತಕ್ಕಂಥದ್ದು ಮಾಡಿ. ಇನ್ನು ವಿಶೇಷವಾಗಿ ಶುಕ್ರವಾರಗಳಂದು ಕೂಡ ತಲೆ ಸ್ನಾನವನ್ನ ನಾವು ಒಪ್ಪುವುದಿಲ್ಲ. ಸಂಧ್ಯಾಕಾಲದ ಶಿರೋಸ್ನಾನ ಅಂದ್ರೆ ತಲೆ ಸ್ನಾನ ಖಂಡಿತ ಹೇಳ್ತೇನೆ, ಲಕ್ಷ್ಮಿ ಮನೆಯಿಂದ ಹೊರಟು ಹೋಗುತ್ತದೆ. ಶುಕ್ರವಾರ ಮಾತ್ರ ಅಪ್ಪಿ ತಪ್ಪಿ ಸಂಧ್ಯಾಕಾಲದಲ್ಲಿ ನೆವರ್ ಡೂ ದ್ಯಾಟ್. ಇಲ್ಲವೇ ಇಲ್ಲ. ಮಂಗಳವಾರ ಮಾಡಿದ್ರೆ ರಾಹು ಪ್ರಭಾವ, ಕಳ್ಳರ ಕಾಟ, ಮೋಸಗಳು, ಏನಾದ್ರೂ ವಸ್ತುಗಳನ್ನ ಕಳ್ಕೊಳ್ತಕ್ಕಂಥದ್ದೆಲ್ಲ ಆಗುತ್ತೆ. ಅದೇ ಶುಕ್ರವಾರ ಮಾಡಿಕೊಂಡ್ರೆ ನಿಮ್ಮ ಸೌಂದರ್ಯ ಕೆಡುತ್ತೆ, ನಿಮ್ಮ ಒಂದು ಗಾಂಭೀರ್ಯ ಕೆಡುತ್ತೆ. ಸಂಧ್ಯಾಕಾಲದ ತಲೆ ಸ್ನಾನ ನೆನಪಿಟ್ಟುಕೊಳ್ಳಿ. ಬೆಳಿಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತಕ್ಕೆ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಆದರೆ ಸಂಧ್ಯಾಕಾಲ ಶುಕ್ರವಾರ ಮಾಡಬೇಡಿ. ಮನೆಯ ಸ್ತ್ರೀಯರಿಗೆ ದೋಷಗಳು ಬರ್ತವೆ ಶುಕ್ರವಾರದ್ದು. ಸಂಜೆ ಮಾಡಿಕೊಂಡ್ರೆ ತಲೆ ಸ್ನಾನ, ಅವ್ರ ಮೇಲೆ ಅಪವಾದಗಳು, ಅವಮಾನಗಳು, ಏನೋ ಚುಚ್ಚು ಮಾತುಗಳು, ಅತ್ತೆ ಸೊಸೆಯರ ನಡುವೆ ಮನಸ್ತಾಪಗಳು, ತಾಯಿ ಮಗಳ ಜೊತೆಯೇ ಮನಸ್ತಾಪಗಳು, ತಂದೆ ಮಕ್ಕಳ ಜೊತೆಯೇ ಮನಸ್ತಾಪಗಳು ತಂದಿಡತಕ್ಕಂಥದ್ದಾಗುತ್ತದೆ. ಜಾಗ್ರತೆ. ಎಲ್ಲೋ ಹೊರಗಡೆ ಹೋಗ್ಲೇಬೇಕು ಗುರುಗಳ ಮಾಡೋದು ಖಂಡಿತ ಇಲ್ಲ. ಅಂಥದ್ದಾಯ್ತು ಅಂದ್ರೆ ಒಂದು 3 ಬಾರಿ ಈ ಥರ ತಲೆಗೆ ಒಂದು ನೀರಿಂಗ್ ಹಾಕೊಂಡು ಆಯ್ತು ತಲೆ ಸ್ನಾನ ಅಂತ ಅಂದುಕೊಂಡು ಮೈ ಸ್ನಾನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ, ತೊಂದರೆಗಳೇನಿಲ್ಲ. ಆದರೆ ಅಪ್ಪಿ ತಪ್ಪಿ ಕೂಡ
ಯಾವುದೇ ಕಾರಣಕ್ಕೂ ಸಂಧ್ಯಾಕಾಲ, ಅದರಲ್ಲೂ ಶುಕ್ರವಾರ ಕೂಡ ಮಾಡಬೇಡಿ. ಮಂಗಳವಾರ ಮಾಡಿದ್ವಿ ಅಂದ್ರೆ ರಾಹು ಪ್ರಭಾವವೇ. ಅಯ್ಯೋ, ಪೊಲೀಸ್ ಸ್ಟೇಷನ್ ಮೆಟ್ಲು ಹಚ್ಚೋ ಅಷ್ಟು ಮಟ್ಟಕ್ಕಾಗುತ್ತೆ. ಕೆಲವ್ರಿಗೆ ಅದಾಗಿರುತ್ತೆ. ತುಂಬಾ ಜನ ಕಮೆಂಟ್ಸ್ ಹಾಕ್ತೀರಿ, ಖಂಡಿತ ಕಾಯ್ತಿರ್ತೇನೆ. ಇಲ್ಲದ ಅಪವಾದ, ಇಲ್ಲದ ಜಗಳ ನಿಮ್ಮ ಮನೆಗೆ ಹುಡ್ಕೊಂಡು ಬರುತ್ತೆ. ಮಂಗಳವಾರ ಸಂಜೆ ಏನಾದ್ರೂ ತಲೆ ಸ್ನಾನ ಮಾಡಿದರೆ ಎಚ್ಚರಿಕೆ. ಅಪ್ಪಿ ತಪ್ಪಿ ಕೂಡ ಮಂಗಳವಾರದ ಸಂಜೆ ಕೂಡ ಮಾಡಬೇಡಿ. ಏಕಾದಶಿ ಸಂಜೆ ಕೂಡ ಮಾಡಬಾರದು. ಅವತ್ತು ಏಕಾದಶಿ ಆಗಿದೆ, ಸ್ನಾನ ಮಾಡ್ಕೊಂಡ್ಬಿಡೋಣ ತಲೆಗೆ ಸಂಜೆ. ಖಂಡಿತ ನಿಮ್ಮ ಏಕಾದಶಿ ವ್ರತ ಭಂಗದಷ್ಟೇ ದೋಷವಾಗಿ ಬಿಡತಕ್ಕಂಥದ್ದಾಗುತ್ತೆ. ಮಾಡಿರೋ ಪುಣ್ಯವೆಲ್ಲ ಕಳ್ಕೊಂಡ ಹಾಗೆ, ಪಾಪಗಳು ಮೆಟ್ಕೊಂಡ ಹಾಗೆ, ಇಲ್ಲದ ಅನಾರೋಗ್ಯಗಳು ಮೆಟ್ಕೊಂಡ ಹಾಗೆ, ಇಲ್ಲದ ಅನುಮಾನಗಳ ಹುತ್ತ ಮಾಡ್ಕೊಂಡ ಹಾಗೆ, ಮಾಡಿದ ಆ ಏಕಾದಶಿ ವ್ರತವೇ ಭಂಗವಾದ ಹಾಗೆ ಆಗತಕ್ಕಂಥದ್ದಾಗುತ್ತೆ. ಅಷ್ಟು ಹೊತ್ತು ಇದ್ದು ಏಕಾದಶಿ ಉಪವಾಸ ಇದ್ದು ಪ್ರಯೋಜನವಿಲ್ಲ. ಯಾರಾದರೂ ಸದ್ಬ್ರಾಹ್ಮಣರಿಗೆ ಇಲ್ಲ ಬಡ ರೈತರಿಗೆ ಮಾಡಿದ ದಾನ ಕೂಡ ಹೊರಟು ಹೋಯಿತು ಅನ್ನತಕ್ಕಂಥ ಮಾತು ಹೇಳ್ತಾರೆ. ಜಾಗ್ರತೆ. ಇನ್ನಷ್ಟು ಈ ರೀತಿಯ ಮಾಹಿತಿಗಳಿದೆ, ನಿಮ್ಮ ಜೊತೆ ಹಂಚ್ಕೋತೇನೆ. ಮಾತೃದೇವೋ ಭವ.